ನೀಟ್ ಪ್ರತಿಭಟನಾಕಾರರ ಮೇಲಿನ ಲಾಠಿಚಾರ್ಜ್ ಖಂಡಿಸಿ ಯಂಗ್ ಡೆಮೊಕ್ರಾಟ್ಸ್ ಪ್ರತಿಭಟನೆ. ದೆಹಲಿ ಘಟನೆ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯ. ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ನಡೆಸಿದ ಲಾಠಿಚಾರ್ಜ್ ಅನ್ನು ವಿರೋಧಿಸಿ ಯಂಗ್ ಡೆಮೊಕ್ರಾಟ್ಸ್ ಹಾಸನ ಜಿಲ್ಲಾ ಘಟಕದ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನೆಯ ವೇಳೆ ಮಾತನಾಡಿದ ಜಿಲ್ಲಾ ಸಂಚಾಲಕ ಶಾಬಜ್ ಖಾನ್, ತಮ್ಮ ಸಂವಿಧಾನಬದ್ಧ ಹಕ್ಕಿನಡಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಯುವಕರ ಮೇಲೆ ಬಲಪ್ರಯೋಗ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದ ನಡೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳ ಧ್ವನಿಯನ್ನು ಆಲಿಸುವ ಬದಲು ಅವರನ್ನು ಬಲಪ್ರಯೋಗದ ಮೂಲಕ ಹತ್ತಿಕ್ಕುವ ಪ್ರಯತ್ನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಕಪ್ಪುಚುಕ್ಕೆ ಎಂದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿರುವ ಗಂಭೀರ ಪ್ರಕರಣವಾಗಿದೆ. ವೈದ್ಯಕೀಯ ಶಿಕ್ಷಣದ ಕನಸು ಹೊತ್ತು ವರ್ಷಗಳ ಕಾಲ ಶ್ರಮಿಸಿದ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬಗಳು ತೀವ್ರ ಆತಂಕ ಮತ್ತು ನೋವು ಅನುಭವಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಹೋರಾಟವನ್ನು ದಮನಿಸಲು ಕೇಂದ್ರ ಸರ್ಕಾರ ಅನುಸರಿಸಿರುವ ಕ್ರಮಗಳು ಖಂಡನೀಯವಾಗಿದ್ದು, ಈ ಘಟನೆಯ ನೈತಿಕ ಹಾಗೂ ಆಡಳಿತಾತ್ಮಕ ಹೊಣೆಯನ್ನು ಕೇಂದ್ರ ಸರ್ಕಾರವೇ ಹೊತ್ತು ದೇಶದ ಜನತೆಗೆ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಕೆಲವು ವಿಡಿಯೋಗಳು ಹಾಗೂ ಛಾಯಾಚಿತ್ರಗಳಲ್ಲಿ ಪೊಲೀಸ್ ಸಮವಸ್ತ್ರ ಧರಿಸದ ಕೆಲ ವ್ಯಕ್ತಿಗಳು ಕೈಯಲ್ಲಿ ಲಾಠಿ ಹಿಡಿದು ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಆ ವ್ಯಕ್ತಿಗಳು ಯಾರು, ಅವರಿಗೆ ಅಧಿಕಾರ ನೀಡಿದವರು ಯಾರು ಹಾಗೂ ಯಾವ ಕಾನೂನಿನ ಅಡಿಯಲ್ಲಿ ಅವರು ಕಾರ್ಯನಿರ್ವಹಿಸಿದರು ಎಂಬುದರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ದೆಹಲಿ ಆಡಳಿತ ತಕ್ಷಣ ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಘಟನೆಯ ಕುರಿತು ಸಂಪೂರ್ಣ ನಿಷ್ಪಕ್ಷಪಾತ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಸಿ ಲಾಠಿಚಾರ್ಜ್ಗೆ ಕಾರಣರಾದ ಅಧಿಕಾರಿಗಳು ಹಾಗೂ ಕಾನೂನುಬಾಹಿರವಾಗಿ ಬಲಪ್ರಯೋಗ ನಡೆಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಪ್ರಮುಖ ಅಂಶ ಇದರಲ್ಲೂ, ಯಾಕಂದ್ರೆ 27 ಜನ ಏನೋ ಅದು ಆತಂಕಗೊಂಡು ಮನವರಿಕೆಗೊಂಡು ಇದು ಎಕ್ಸಾಮ್ ಈ ತರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಸರ್, ಅವ್ರ ಫ್ಯಾಮಿಲಿಗೆ ನೀವು ಪರಿಹಾರ ಘೋಷಿಸಬೇಕು. ನಾವು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಯಂಗ್ ಡೆಮೊಕ್ರಾಟ್ಸ್ ವತಿಯಿಂದ ಮನವಿ ಏನಂದ್ರೆ ಅವರಿಗೆ ಪರಿಹಾರ ಘೋಷಿಸಬೇಕು. ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಈ ತರ ಅಹಿತಕರ ಘಟನೆ ಆಗಬಾರ್ದು. ಈ ತರ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಟೂಡೆಂಟು ಲೈಫಲ್ಲಿ ಅಂದ್ರೆ ನೋಡ್ಕೊಳ್ಬೇಕು ಸರ್. ಇಷ್ಟೇ. ಮೊದಲ ಬಾರಿಗೆ ಯಂಗ್ ಡೆಮೊಕ್ರಾಟಿಕ್ ಹಾಸನ ಜಿಲ್ಲೆ ಇಲ್ಲಿ ಸೇರುವಂತ ಒಂದು ಪ್ರಮುಖ ಉದ್ದೇಶವಿದೆ. ಏನಂದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಾವಿಲ್ಲಿ ಸೇರುವಂಥದ್ದು, ಬೇರೆ ಉದ್ದೇಶ ಬೇರೆ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಸೇರುವಂಥದ್ದು ನಮ್ಮ ಯಂಗ್ ಡೆಮೊಕ್ರಾಟ್ಸ್ ವತಿಯಿಂದ ಇದು ಪ್ರಮುಖವಾಗಿ ಪ್ರತಿಭಟನೆ ಹಮ್ಮಿಕೊಂಡಿರೋ ಇನ್ನೊಂದು ಉದ್ದೇಶ ಏನಂದ್ರೆ, ಕಳೆದ ತಿಂಗಳು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿದೆ ಸರ್. ಸಾವಿರಾರು ಜನರು, ಲಕ್ಷಾಂತರ 22 ಲಕ್ಷ ಜನ ವಿದ್ಯಾರ್ಥಿಗಳ ಭಾರತದಲ್ಲಿ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರು ಹಗಲು ಇರಲು ಇರೋದೇ ಕನಸು ಹೊತ್ತುಕೊಂಡು ನೀಟ್ ಮುಂದೆ ವೈದ್ಯರಾಗಿ ಹೋಗ್ಬೇಕು ಅಂತ ಒಂದು ಕನಸಿಟ್ಕೊಂಡು ಓದ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಅದ್ರ ಬಗ್ಗೆ ಯಾರೋ ಹೊಣೆ ಸರ್? ನಾನು ಇನ್ನೊಂದು ನನ್ನ ಪ್ರಶ್ನೆ, ಎಜುಕೇಶನ್ ಮಿನಿಸ್ಟರ್ ಒಂದು ಪ್ರಶ್ನೆ ಹೇಳ್ತೀನಿ. ಇಂಥ ಸಿಸ್ಟಮ್ ನೀವು ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡೋದಕ್ಕೆ ಮಾಡ್ತಾ ಇರುವಂತ ಇದು ಸಿಸ್ಟಮ್ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಹಾಸನದಲ್ಲಿ ಸಾವಿರಾರು ಮಕ್ಕಳು ಕೋಚಿಂಗ್ ಸೆಂಟರ್ ಹೋಗ್ತಾರೆ. ಯಾಕೆ? ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ. ಯಾಕಂದ್ರೆ ರ್ಯಾಂಕಿಂಗ್ ಬಂದ್ರೆ ಗೌರ್ಮೆಂಟ್ ಅಲ್ಲಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ವೈದ್ಯರಾಗ್ತಾರೆ, ಜನರಿಗೆ ಸೇವೆ ಆಗ್ತಾರೆ, ಅವ್ರ ಫ್ಯೂಚರ್ ಆಗ್ತಾರೆ. ಅವರಿಗೆ ನಂಬಿಕೊಂಡಿರುವಂತ ಒಂದು ಕುಟುಂಬ ಇರುತ್ತೆ, ಅವ್ರ ಫ್ಯಾಮಿಲಿ ಇರುತ್ತೆ. ಎಜುಕೇಶನ್ ಲೋನ್ ತಗೊಂಡಿರ್ತಾರೆ, ಅಕ್ಕಪಕ್ಕದವ್ರ ಹತ್ರ ಫ್ಯಾಮಿಲಿ ಸಾಲ ಮಾಡಿ ಕೋಚಿಂಗ್ ತಗೊಂಡು ಎಕ್ಸಾಮ್ ಬರೀತಾರೆ. ಏನೋ ಒಂದು ಭವಿಷ್ಯ ರೂಪಿಸ್ತಾರೆ. ಇಂಥ ಪೇಪರ್ ಲೀಕ್ ಅಂತ ಆದ್ರೆ ಏನ್ ಸರ್ ಭವಿಷ್ಯ? ಇದಕ್ಕೋಸ್ಕರ ನಮ್ಮ ಯಂಗ್ ಡೆಮೊಕ್ರಾಟ್ಸ್ ಏನು ಹಾಸನ ಜಿಲ್ಲೆ ಇದೆ, ಹಾಸನ ಜಿಲ್ಲೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಏನು ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ ಧರ್ಮೇಂದ್ರ ಪ್ರಧಾನ್, ಅವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು ಸರ್. ಯಾಕಂದ್ರೆ ಅವರು ವಿದ್ಯಾರ್ಥಿ ಭವಿಷ್ಯಗಳ ಜೊತೆ ಆಟ ಆಡ್ತಾ ಇರೋದು. ಇವರು ಮುಂದೆ ದೇಶದ ಭವಿಷ್ಯ ವಿದ್ಯಾರ್ಥಿಗಳು ಸರ್. ದೇಶದ ಭವಿಷ್ಯನೇ ವಿದ್ಯಾರ್ಥಿಗಳು. ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿರುವಂತ ಯುವಕರು, ಅಲ್ಲಿ ವಿದ್ಯಾರ್ಥಿಗಳು ಬಲಿಷ್ಠವಾಗಬೇಕು, ಅಲ್ಲಿ ಜ್ಞಾನದಲ್ಲಿ ಬಲಿಷ್ಠವಾಗಬೇಕು, ಜ್ಞಾನವನ್ನು ಪಡೆದುಕೊಳ್ಬೇಕು. ಇಂಥ ಸನ್ನಿವೇಶ ಈ ನಮ್ಮ ಭಾರತದಲ್ಲಿ ಆಗ್ಬಿಟ್ಟಿದೆ ಅಂದ್ರೆ ಅವರು ಇಲ್ಲಿ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಯಾರಿಗೆ ಕೇಳಬೇಕು? ಭವಿಷ್ಯ ಅವ್ರು ಹಾಳಾಗ್ತಾ ಇದೆ, ಯಾರಿಗೆ ಕೇಳಬೇಕು? ಎಲ್ಲಿ ಸರ್ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ಇಲ್ಲಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ನಮ್ಮ ಯಂಗ್ ಡೆಮೊಕ್ರಾಟ್ಸ್ ಮೂರೇ ಒಂದು ಅಂಶ ಸರ್. ಯಂಗ್ ಡೆಮೊಕ್ರಾಟ್ಸ್ ಇಂದ ಒಂದು ಪ್ರಶ್ನೆ ಸೋರಿಕೆ ಆಗಿದೆ, ಅದಕ್ಕೆ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತೆ ಎರಡನೇದು, ಏನು ಮುಂದಿನ ದಿನಗಳಲ್ಲಿ ಅಂತಾರಾಜ್ಯ ಮಟ್ಟದಲ್ಲಾಗ್ಲಿ ಮತ್ತೆ ನ್ಯಾಷನಲ್ ಮಟ್ಟದಲ್ಲಾಗ್ಲಿ ಏನೇ ಸ್ವತಂತ್ರ ಪರೀಕ್ಷೆ ಆದ್ರೆ
ಇದರಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು, ಸ್ಟೂಡೆಂಟ್ಗಳ ಭವಿಷ್ಯ ಹಾಳಾಗಬಾರ್ದು. ಮತ್ತೆ ಮೂರನೇ ವಿಷಯ ಏನಂದ್ರೆ ಎಜುಕೇಶನ್ ಮಿನಿಸ್ಟರ್ ಏನಿದ್ದಾರೆ ಈ ವ್ಯವಸ್ಥೆಯಲ್ಲಿ ಅವರು ರಿಸೈನ್ ಮಾಡಬೇಕು. ರಿಸೈನ್ ಮಾಡಿದ್ರೆ ನಮ್ಮ ದೇಶದ ಯುವಕರಿಗೆ ಕೊಟ್ಟಂತಹ ಒಂದು ಗೌರವ. ಯಾರಿಗೆ ನೀಟ್ ಎಕ್ಸಾಮ್ ಯಾರು ಬರ್ತಿದ್ದಾರೆ ಅವರಿಗೆ ಒಂದು ಮೋಸ ಆಗಿದೆ. ಸುಮಾರು ಜನ ಏನು ಆತ್ಮಹತ್ಯೆ ಮಾಡ್ಕೊಟ್ರಲ್ಲ ಸರ್, ಅವ್ರ ಫ್ಯಾಮಿಲಿ ಅವರಿಗೆ ಯಾರು ಸರ್ ಹೊಣೆ? ಯಾರು ಹೊಣೆ? ಇದು ನೇರ ಹೊಣೆ ನಮ್ಮ ಇವರು ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್. ಯಾಕಂದ್ರೆ ಅವರು ಏನೇನೋ ಭವಿಷ್ಯ ಇಟ್ಕೊಂಡಿರ್ತಾರೆ. ಮತ್ತೆ ಮುಂದಿನ ಏನು ಪೀಳಿಗೆ ಇದೆ, ವೈದ್ಯರಾಗಬೇಕು ಅನ್ನೋ ಆಸೆ ಇದೆ. ಈಗ ನಮ್ಮ ಫ್ಯಾಮಿಲಿಯಲ್ಲೂ ಮಕ್ಕಳಿದ್ದಾರೆ, ಅವರು ನೆಕ್ಸ್ಟ್ ಡಾಕ್ಟರ್ ಆಗ್ತೀನಿ ಅಂತಾರೆ. ಅವ್ರು ಏನು ಮುಖ ಇಟ್ಕೊಂಡು ನಾವು ಅವರಿಗೆ ಓದಿಸ್ಬೇಕು ಹೇಳಿ ಸರ್? ನೀವೇ ಹೇಳಿ, ಏನು ಮುಖ ಇಟ್ಕೊಂಡು ನೋಡಪ್ಪ ನೀನು ಡಾಕ್ಟರ್ ಆಗು ಅಂತ? ಎಲ್ಲಿ? ಎಲ್ಲರ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿರಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಕೊಡ್ಸಕ್ಕೆ, ಪ್ರೈವೇಟ್ ಕಾಲೇಜಲ್ಲಿ ಓದಿಸಕ್ಕೆ. ನೀಟ್ ಎಕ್ಸಾಮ್ ಬರೆಯೋ ಉದ್ದೇಶ ಒಂದೇ, ನಿಮ್ಗೆ ಗೊತ್ತಿರುವಂಥದ್ದು ಏನು? ಅವರು ನೀಟಲ್ಲಿ ರ್ಯಾಂಕ್ ತೆಗೆದ್ರೆ ಮುಂದಿನ ದಿನಗಳಲ್ಲಿ ವೈದ್ಯ ಆಗಿ ಒಂದು ಗೌರ್ಮೆಂಟ್ ಸೀಟ್ ಸಿಗುತ್ತೆ, ವೈದ್ಯರಾಗ್ತಾರೆ, ಸಾರ್ವಜನಿಕ ಸೇವೆ ಸಲ್ಲಿಸ್ತಾರೆ.